ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ ಬನ್ನಿ. ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸು ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ನಿಮ್ಗೆ ಗೊತ್ತಿರೋಗೆ ಧರ್ಮ ಅವ್ರು ಹೋಗಿರ್ತಾರೆ. ಧರ್ಮ ಅವ್ರು ಹೋದ್ಮೇಲೆ ಐಶ್ವರ್ಯ ಅವರು ಮತ್ತೆ ಈ ಶಿಶಿರ್ ಅವ್ರು ಏನು ಡ್ರಾಮಾ ಆಡ್ತಾ ಇರ್ತಾರೆ ಅದನ್ನ ಎಕ್ಸ್ಪೋಸ್ ಮಾಡಿದ್ ಯಾರಪ್ಪ ಅಂತಂದ್ರೆ ನಮ್ಮ ರಜತ್ ಅವರು ಅಂತ ಹೇಳ್ಬೋದು. ಹೇಳಿದ್ರು, ನಾನು ಇಲ್ಲಿರೋ ಬಿಗ್ ಬಾಸ್ ಮನೇಲಿ ಇರೋರ್ನೆಲ್ಲ ಮುಖವಾಡನ ಬಿಚ್ತೀನಿ ಅಂತ ಹೇಳಿದ್ರು. ಸೊ ಆ ತರ ಮಾಡ್ತಾ ಇದಾರೆ ಇವಾಗ. ಅಂದ್ರೆ ಅವರು ಲಾಜಿಕಲಿ ಮಾತಾಡಿದ್ರು ಅಂತ ಅನ್ಸು ಸೆನ್ಸ್ ಅನ್ಸುತ್ತೆ ನನಗೂ ಆಕ್ಚುಲಿ. ಈಗ ಕಿಚ್ಚ ಸುದೀಪ್ ಸರ್ ಕ್ವಶನ್ಸ್ ಮಾಡ್ತಾರೆ ಏನಂತ ಅಂತಂದ್ರೆ ಯಾರು ಆಚೆ ಹೋಗ್ಬೇಕು ಅಂತ ಕೇಳಿದಾಗ ಅದಕ್ಕೆ ಧರ್ಮ ಅವ್ರು ಆಚೆ ಹೋಗ್ಬೇಕು ಅಂತ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರು ಇಬ್ರು ಕೂಡ ಹೇಳ್ತಾರೆ. ಅಂಡ್ ಅವ್ರು ಆಚೆ ಹೋಗಿದ ತಕ್ಷಣ ಡ್ರಾಮಾ ಮಾಡ್ಕೊಂಡು ಹತ್ಕೊಂಡು ಕೂತಿರ್ತಾರೆ. ಯಾಕೆ ಗುರು ಅಂತ ಧನರಾಜ್ ಅವ್ರ ಹತ್ರ ಕೇಳ್ತಾರೆ. ಧನರಾಜ್ ಅವ್ರು ಹೌದಲ್ವಾ, ಶಾಕಿಂಗ್. ಕೆಲವೊಂದು ಬಾರಿ ಎಮೋಷನ್ಸ್ ಇರುತ್ತೆ, ನಾನು ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು. ಬಟ್ ಅವ್ರಿಗೆ ಆಲ್ರೆಡಿ ಗೊತ್ತು ಚೈತ್ರ ಅವ್ರು ಬೇಕು ನಮಗೆ, ಏನೋ ಧರ್ಮ ಅವ್ರು ಬೇಡ ಅಂತ. ಐಶ್ವರ್ಯ ಅವ್ರಂತ ಕೇಳಲೇಬೇಡಿ. ಅಟ್ಟಪ್ ನನಗೆ ತುಂಬ ನಿಜ ಹೇಳ್ತಾ ಇದ್ದೀನಿ ಗೈಸ್, ನನಗೆ ಐಶ್ವರ್ಯ ಅವ್ರ ಮೇಲೆ 2 ವೀಕಲ್ಲಿ ಪರ್ಫಾರ್ಮೆನ್ಸ್ ನನಗೆ ಎಲ್ಲೂ ಕಾಣಿಸ್ತಿಲ್ಲ. ಮೋರ್ ಓವರ್ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಓಕೆ. ಬರೀ ಡ್ಯಾನ್ಸ್ ಒಂದೇ ನಂಗೆ ಬಿಗ್ ಬಾಸ್ ಅಲ್ಲಿ ಹಂಗಾಗಿ ಧನರಾಜ್ ಅವ್ರು ಬೇಡ, ಧರ್ಮ ಕೀರ್ತಿರಾಜ್ ಅವ್ರು ಬೇಡ. ಈಗ ಮೊದಲು ಧರ್ಮ ಕೀರ್ತಿರಾಜ್ ಜೊತೆ ಚಪಾತಿ ಮಾಡ್ಕೊಡೋದೇನ್ ಕೇಳ್ತೀರಾ, ಏನ್ ಕೇಳ್ತೀರಾ? ಇದೆಲ್ಲ ಫ್ಯಾಕ್ಟ್ಸ್ ಆಕ್ಚುಲಿ ಏನ್ ಗೊತ್ತಾಗೈತೆ. ಆಕ್ಚುಲಿ ಐಶ್ವರ್ಯ ಅವರು ಮನೆಯಲ್ಲಿ ಉಳ್ಕೊಳ್ಳೋಕೆ ಯಾರೋ ಒಬ್ರದ್ದು ಸಹಾಯ ಬೇಕಾಗಿತ್ತು. ಅದು ಆಕ್ಚುಲಿ ಧರ್ಮ ಅವ್ರನ್ನ ಫಸ್ಟ್ ರಂಜಿತ್ ಅವ್ರು ರಂಜಿತ್ ಅವ್ರ ಹತ್ರ ಹೋದ್ರು. ರಂಜಿತ್ ಅವ್ರು ಆಲ್ರೆಡಿ ಆಚೆ ಹೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಕನೆಕ್ಟ್ ಆಗಿದೆ ಧರ್ಮ ಅವ್ರ ಹತ್ರ. ನಿಧಾನಕ್ಕೆ ಲೈಕ್ ತ್ರಿವಿಕ್ರಮ್ ಅವ್ರು ಆಲ್ರೆಡಿ ಭವ್ಯ ಅವ್ರ ಹತ್ರ ಇದಾರೆ ಅಂತ ಗೊತ್ತಾದ್ಮೇಲೆ ನಿಧಾನಕ್ಕೆ ಏನ್ ಮಾಡೋದು, ಅವರು ಶಿಶಿರ್ ಅವ್ರ ಹತ್ರ ಹೋದ್ರು. ಶಿಶಿರ್ ಅವ್ರದ್ದು ಪರ್ಫಾರ್ಮೆನ್ಸ್ ಡೌನ್ ಆಯ್ತು, ಇವ್ರದ್ದು ಪರ್ಫಾರ್ಮೆನ್ಸ್ ಡೌನ್ ಆಯ್ತು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನೆನ್ನೆ ನಾಡಿದ್ದು ಡ್ರಾಮಾ ನೀಟಾಗಿ ಗೊತ್ತಾಯ್ತು ಅಂತ ಬಿಚ್ಚಾಕಿದ್ದಾರೆ. ಇವಾಗ ಶಿಶಿರ್ ಅವ್ರದ್ದು ಆಲ್ಮೋಸ್ಟ್ ಬಿಚ್ಚಿದ್ರು ಅಂತಾನೆ ಹೇಳ್ಬೋದು. ಶಿಶಿರ್ ಅವ್ರು ಲೈಟ್ ಆಗಿ ಲೈಕ್ ಭಾವುಕರ ಆದ್ರು ಅಂತಾನೆ ಹೇಳ್ಬೋದು. ಓಕೆ, ಅವ್ರದ್ದು ಓಕೆ ಬಿಡಿ ಆಯ್ತು, ಕ್ಲೋಸ್ ಆಗಿದ್ರು. ಬಟ್ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಅದಕ್ಕೆ ಸ್ಟ್ಯಾಂಡಿಗೆ ತಗೊಬೇಕು. ಬಿಗ್ ಬಾಸ್ ಮನೇಲಿ ಆಚೆ ಹೋಗೋದು ಎಲ್ಲರಿಗೂ ಕನ್ಫರ್ಮ್ ಆಗಿ ಗೊತ್ತೇ ಇರುತ್ತೆ, ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ. ಕೆಲವೊಂದು ಬರೀ ಶಾಕಿಂಗ್ ಅಂತ ಆಚೆ ಹೋದಾಗ ನಮಗೂ ಕೂಡ ಒಂದು ಸನ್ಸ್ ಫೀಲ್ ಆಗುತ್ತೆ, ಏಕ ಬಿಡಪ್ಪ ಇವರು ಶಾಕಿಂಗ್ ಅಲ್ಲಿ ಹೋದ್ರು ಅಂತ. ಧರ್ಮ ಅವ್ರ ಪರ್ಫಾರ್ಮೆನ್ಸೇ ಇಲ್ಲ ಗುರು, ನಾವು ಆಲ್ರೆಡಿ ತುಂಬಾ ವೀಕ್ಸ್ ಅಲ್ಲಿ ಅದನ್ನೇ ಹೇಳ್ತಾ ಇದೀವಿ. ಕಿಚ್ಚ ಸುದೀಪ್ ಸರ್ ಕೂಡ ವಾರ್ನ್ ಮಾಡಿದ್ರು, ಬೇಡ ಲೈಕ್ ಧರ್ಮ ಅವರೇ ಸ್ವಲ್ಪ ಕೋಮದಲ್ಲಿ ಇದ್ದೀರಾ, ಬನ್ನಿ ಆಚೆಗಡೆ. ಅದು ಇನ್ನೂ ಕೋಮಾಗ ಹೋಗಕ್ಕೆ ಮುಂಚೆ ಲೈಕ್ ಒಳಗಡೆ ಹೋಗಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಲೈಕ್ ಎಚ್ಚೆತ್ಕೊಬೇಕಾಗುತ್ತೆ ಸಾಯಕ್ಕೆ ಮುಂಚೆ ನೀವು ಅಂತೆಲ್ಲ ಹೇಳಿದ್ರು. ಬಟ್ ಕೇಳಿಲ್ಲ, ಅನ್ಫಾರ್ಚುನೇಟ್ಲಿ ಆಚೆ ಬಂದ್ರು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಉಗ್ರಂ ಮಂಜುಗೆ ಒಂದು ಒಳ್ಳೆ ಟಾಸ್ಕ್ ಬರುತ್ತೆ ಗುರು, ಕ್ಯಾಪ್ಟನ್ಸಿ ಟಾಸ್ಕ್. ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಒಂದು ಸಾಮ್ರಾಜ್ಯ ಆಗಿರುತ್ತೆ. ಎಸ್, ಆ ಸಾಮ್ರಾಜ್ಯದಲ್ಲಿ ರಾಜ ಆಗಕ್ಕೆ ಫಸ್ಟ್ ಒಂದು ಸ್ಟೋರಿ ಹೇಳ್ತಾರೆ ಆಕ್ಚುಲಿ. ಸೊ ರಾಜ ಆಗ್ಬೇಕು ಅಂತ ತುಂಬಾ ಸತಿ ಪ್ರಯತ್ನ ಪಡ್ತಾರೆ, ಆಗ್ಲಿಲ್ಲ. ಕೊನೆಗೂ ಆ ರಾಜ್ಯಕ್ಕೆ ರಾಜ ಆಗಿ ನಿಂತ್ಕೊಂಡಿದ್ದು ಉಗ್ರಂ ಮಂಜು ಅವರು ಅಂತ ಹೇಳ್ತಾರೆ. ಉಗ್ರಂ ಮಂಜು ಅವರು ರಾಜನಾಗಿ ಪಾತ್ರ ವಹಿಸ್ತಾರೆ. ಅಂಡ್ ತ್ರಿವಿಕ್ರಮ್ ಮತ್ತೆ ರಂಜಿತ್ ಅವರು ಅವರಿಬ್ಬರಿಗೆ ಸಹಾಯ ಅಂದ್ರೆ ಲೈಕ್ ದ್ವಾರಪಾಲಕರು ಅಂತಾನೆ ಹೇಳ್ಬೋದು, ಇಲ್ಲ ಅಂದ್ರೆ ಸೇನಾಧಿಪತಿಗಳು ಅಂತ ಹೇಳ್ಬೋದು. ರಜತ್ ಮತ್ತೆ ತ್ರಿವಿಕ್ರಮ್ ಅವರು. ಅಂಡ್ ಸುರೇಶ್ ಅವರು ಆಪ್ತ ಸಹಾಯಕ, ಮಂತ್ರಿ ತರನೇ ಅಂತಾನೆ ಹೇಳ್ಬೋದು. ಅಲ್ಲಿ ಮಂತ್ರಿ ಆಕ್ಚುಲಿ ಇಬ್ರು ಕುತಂತ್ರಿಗಳೇ, ಸುರೇಶ್ ಅವರು ಮತ್ತೆ ಮಂಜು ಅವರು. ಆಕ್ಚುಲಿ ಮಂಜು ಅವ್ರಿಗೆ ರಾಜನ್ ಬಟ್ಟೆ ಸೂಟೇ ಆಗ್ತಿರಲ್ಲ ಅಂತ ನಮ್ಮ ಪ್ರಕಾರ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್. ಸೊ ಅದ್ರಲ್ಲಿ ಗ್ಯಾಪ್ ಅಲ್ಲಿ ಆಕ್ಚುಲಿ ಒಂದು ಎನ್ವಾಲ್ವ್ ತರ್ಸೋದಕ್ಕೆ ಲೈಕ್ ಇವ್ರಿಗೆ ಶಿಶಿರ್ ಅವ್ರಿಗೆ ಹೇಳ್ತಾರೆ ಗೊತ್ತಾ, ಶಿಶಿರ್ ಅವ್ರು ಏನು ಉಳ್ಕೊಂಡ್ಬಿಡ್ತಾರೆ ಅಂತಂದ್ರೆ ಏನ್ ಇವ್ರಿಗೆ ಲೈಕ್ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಈ ವಾರ ಕ್ಯಾಪ್ಟನ್ಸಿ ಸಿಕ್ಕಿದೆ, ಇಲ್ಲಿ ನೋಡಿದ್ರೆ ರಾಜನ್ ಪಟ್ಟನ್ ಇವ್ರಿಗೆ ಕೊಡ್ತಾ ಇದಾರೆ, ನಾವೇನು ದಬಾಕಿಲ್ವಾ ಅನ್ನೋ ತರ ಇತ್ತು ಅವ್ರ ರಿಯಾಕ್ಷನ್. ಫುಲ್ ಉರ್ಕೊಂಡ್ರು ಅಂತಾನೆ ಹೇಳ್ಬೋದು. ಆಕ್ಚುಲಿ ನೀವು ಎಪಿಸೋಡ್ ನೋಡಿಲ್ಲ ಅಂದ್ರೆ ಗೊತ್ತಾಗಿರುತ್ತೆ, ನೋಡಿ ಎಪಿಸೋಡ್ ಅನ್ಸುತ್ತೆ ಒಬ್ಬರು ಜೀವದಲ್ಲಿ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಏನಂತಂದ್ರೆ, ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಸೆಂಟ್ರಲ್ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಜನಗಳು ತುಂಬಾ ತಪ್ಪು ಮಾಡ್ತಾ ಇರ್ತಾರೆ. ಏನೇನು ಸಟನ್ ರೂಲ್ಸ್ ಅಂತ ಇರುತ್ತೆ ಅಂತಂದ್ರೆ, ರಾಜನು ಫುಲ್ ಕೋಪದಲ್ಲಿ ಇರ್ತಾನೆ, ಅವನು ಕುತಂತ್ರಿ, ಅವನು ಒಂಥರ ಸ್ಟ್ರಾಂಗ್ ಇರ್ತಾನೆ, ಆ ತರ ಎಲ್ಲ ರೂಲ್ಸ್. ಆಕ್ಚುಲಿ ಏನ್ ಗೊತ್ತಾ, ಉಗ್ರಂ ಮಂಜು ಒಂದು ರೂಲ್ಸ್ ಗಳನ್ನ ಮಾಡ್ತಾರೆ ಮನೆಯಲ್ಲಿ. ಯಾರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು, ಜಸ್ಟ್ ತಲೆ ಬಗ್ಗಿಸ್ಕೊಂಡು ಮಾತಾಡ್ಬೇಕು ಅಂತ. ಅದಕ್ಕೆ ಹನುಮಂತು ಎಲ್ಲಿ ನೋಡ್ಕೊಂಡು ಮಾತಾಡ್ಬೇಕಂತ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಾರ್ದು ನೋಡ್ಕೊಂಡು ಮಾತಾಡೋದು. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಅದು ಮಜಾ ಆಯ್ತು. ಬರ್ಬೇಕಾದ್ರೆ ನಡ್ಕೊಬರ್ಬೇಕಾದ್ರೆ ಅಕ್ಕಪಕ್ಕ ಯಾರು ಬರಂಗಿಲ್ಲ, ಆಲ್ಮೋಸ್ಟ್ ಒಂದು 2 ಮೀಟರ್ 3 ಮೀಟರ್ ದೂರದಲ್ಲಿ ಹೋಗ್ಬೇಕಂತೆ. ಆಮೇಲೆ ಚಪ್ಪಲಿ ಹಾಕೊಳಂಗಿಲ್ವಂತೆ ಗುರು. ಏನಪ್ಪಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ರಾಜ ತಂದೆ ಇರ್ತಾರೆ ಅಲ್ಲಿ. ಸೊ ರಾಜನ್ ದರ್ಬಾರ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಹಂಗೆ ಕಾಣಿಸಿತ್ತು ಅಂತಂದ್ರೆ ಹನುಮಂತು ಮತ್ತೆ ನಮ್ಮ ಧನರಾಜ್ ಅವರು ಇಬ್ರು ಸೂಪರ್ ಗುರು. ಆಕ್ಚುಲಿ ಹೇಳ್ಬೇಕು ಒಂದು ಒಳ್ಳೆ ಕಾಂಬಿನೇಷನ್. ಈ ಕಡೆಯಿಂದ ಅವರು ಕೊಡ್ತಾರೆ, ಆ ಕಡೆಯಿಂದ ಅವರು ಕೊಡ್ತಾರೆ. ಆಮೇಲೆ ಒಂದು ಮಾತು ಹೇಳ್ತಾರೆ ಆಕ್ಚುಲಿ, ಏನ್ ಗೊತ್ತಾ, ರಾಜನ್ಗಿಂತ ರಾಜನ್ ಸಹಾಯನೇ ಫಸ್ಟ್ ಎತ್ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಓವರ್ ರಿಯಾಕ್ಷನ್ಸ್ ಕೊಡ್ತಿದ್ ಯಾರಪ್ಪ ಅಂತಂದ್ರೆ ನಮ್ಮ ಇವರು ಸುರೇಶ್ ಅವರು, ಗೋಲ್ಡ್ ಸುರೇಶ್ ಅವರು ಹೆವಿ ರಿಯಾಕ್ಷನ್ಸ್ ಗಳು ಕೊಡ್ತಾರೆ. ಜಾಸ್ತಿ ಒಳ್ಳೆ ಮಜಾ ಗುರು. ಸೊ ಈ ನಡುವೆಯಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ಸಿ ಓಟಕ್ಕೆ ನಮ್ಮ ಉಗ್ರ ಮಂಜೂರು ಇನ್ನೊಂದು ಟಾಸ್ಕ್ ಕೊಡ್ತಾರೆ. ನೀವು ಇಬ್ರನ್ನ ಅಳಿಸ್ಬೇಕು, ಇಬ್ರನ್ನ ನಗಿಸ್ಬೇಕು ಅಂತ ಹೇಳ್ತಾರೆ. ಓಕೆ ಬಿಗ್ ಬಾಸ್ ಅಂತ ಹೇಳ್ಕೊಂಡು ಆಚೆ ಬರ್ತಾರೆ. ಸೊ ಬಂದ ಮೇಲೆ ಏನಾಗುತ್ತೆ, ಇವ್ರನ್ನ ಅಳಿಸ ಫಸ್ಟ್ ನಗ್ಸೋದು ಯಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರನ್ನ ನಗಿಸ್ತಾರೆ. ಯಾವ ವಿಚಾರಕ್ಕೆ ಅಂತಂದ್ರೆ, ನೋಡ್ ಮಗ ಸುರೇಶ್ ಅವನು ಇನ್ವಾಲ್ವ್ಮೆಂಟ್ ಒಳಗೆ ಲಾನ್ ಏರಿಯಾಗ ಆಚೆ ಕಡೆ ಬಂದ್ಬಿಟ್ಟು ಇವರಿಬ್ರು ಮಾತಾಡ್ತಾ ಇರ್ತಾರೆ. ಮಗ ಇಷ್ಟೊಂದು ಇನ್ವಾಲ್ವ್ಮೆಂಟ್
ನಾನೇನೋ ಅನ್ಕೊಂಡ್ರಿ ಇವ್ರು ಏನೇನೋ ಮಾಡ್ತಾರೆ ಸುರೇಶ ಅಂತ ಹಂಗೆ ಹಂಗೆ ಅಂತ ಕಾಮಿಡಿ ಮಾಡ್ಕೊಂಡು ನಗಾಡ್ತಿದ್ರು ಅಂತ ಹೇಳ್ಬೋದು. ಒಟ್ನಲ್ಲಿ ನಂಗೆ ಆಕ್ಚುಲಿ ನಗು ಬಂದಿದೆ ಅಲ್ಲಿ, ಅವ್ರು ಅಂದ್ರೆ ರಿಯಲ್ ಜೆನ್ಯೂನ್ ಆಗಿ ನಕ್ಕೋದ್ರು ಅಂತಾನೆ ಅನಿಸ್ತು. ಇವನ್ ಯಾರೋ ಉಗ್ರಂ ಮಂಜು ಸ್ವಲ್ಪ ಕೆಳಗಡೆ ಓಡಾಡೋಂಥದ್ದು ಫೇಕ್ ಅನಿಸ್ತು. ಬಟ್ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಕರೆಕ್ಟ್ ಆಗಿ ಏನು ಅವರು ಮನಸ್ಸಿಂದ ನಕ್ಕಿದ್ರು ಅಂತಾನೆ ಹೇಳ್ಬೋದು. ಒಟ್ಟಲ್ಲಿ ಇಲ್ಲ, ಇದು ನನಗೂ ನಗು ಬಂತು ಆಕ್ಚುಲಿ. ನಾನು ಅದು ಇನ್ವಾಲ್ವ್ಮೆಂಟ್ ನಾನು ನೋಡ್ತಾ ಇದ್ದೆ. ಗೋಲ್ಡ್ ಸುರೇಶ್ ಅವರು ಓವರ್ ಆಗಿ ಆಡ್ತಾರೆ ನೋಡಿ, ಅವ್ರು ನೀನು ರಾಜನೇ ಬಂದಿರಲ್ಲ, ರಜಪತ್ ಒಂದ್ ಸೈಡ್ ಬಿಡಿ ಅನ್ನೋ ತರನೇ ರಿಯಾಕ್ಷನ್ಸ್ ಕೊಟ್ರು. ಯಾವ್ದೋ ಫಿಲಮ್ ಅಲ್ಲಿ ಬಿರುಗಾಳಿ ಫಿಲಮ್ ಅಣ್ಣ ಬತ್ತವ್ರೆ ತರನೇ ಅವ್ರು ಆಕ್ಚುಲಿ ಹಂಗೆ ಇದ್ದಿದ್ದು ನಡ್ಕೊಂತಿದ್ದು ಹಂಗೆ ಇತ್ತು. ಬಟ್ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರು ಬಲಿಕಾ ಬಕ್ರ ಆಗ್ತಾರೆ ಅಂತ ಹೇಳ್ಬೋದು. ಕುರಿ ಕುರಿ ಅಯ್ಯೋ ಅಂತ ಕರ್ಕೊಂಡ್ಬರ್ಬೇಕಾಗಿರುತ್ತೆ. ಅದರಲ್ಲಿ ಸುರೇಶ್ ಅವ್ರನ್ನ ಕರ್ಸ್ಬಿಟ್ಟು ನೀನು ಕಾಲ ಇಷ್ಟು ಏನು ಬಿಗ್ ಬಾಸ್ ಅಲ್ಲಿ ಪ್ರೈಸ್ ವಿನ್ ಆಗಕ್ಕೆ ಮತ್ತೆ ಒಂದು ಕಪ್ ವಿನ್ ಆಗಕ್ಕೆ ಕಾಲೆಲ್ಲ ಮುರ್ಕೊಂಡು ಇದ್ ಮಾಡ್ಕೊಂಡಿದ್ಯಾ, ನಿನ್ ಮಕ್ಕಳು ನೆನಪಾಗ್ತಲ್ಲ, ನಿನ್ ಮಗಳು ನೆನಪಾಗ್ತಲ್ಲ ಅಂತ ಫುಲ್ ಎಮೋಷನಲ್. ಅವ್ರು ಏನ್ ಗೊತ್ತಾ, ನಾನು ಎಷ್ಟೊಂದ್ ಸತಿ ಹತ್ತು ಬಿಡಿದೀನಿ ಜೋರಾಗಿ ಹತ್ತು ಬಿಡು, ನಿನ್ ದುಃಖ ನೀನ್ ತೊಳ್ಕೊಂಬಿಡು ಅಂತ ಅವ್ರ ಅದಕ್ಕೆ ಅವ್ರ ಡೌ ಕೇಳಿ, ಇಲ್ಲ ರಾಜ ನಾನು ಆಕ್ಚುಲಿ ಕಣ್ಣಲ್ಲಿ ನೀರು ಬತ್ತಲ್ಲ, ನನಗೆ ಕಣ್ಣಲ್ಲಿ ಎಲ್ಲ ಹೊಂಟೋಗ್ಬಿಟ್ಟಿದೆ ಏನು ಇಲ್ಲ. ಬಟ್ ಅದು ಅವ್ರಿಗೆ ಹಳಗ್ ಬರ್ಲಿಲ್ಲ, ಆ ಕ್ಲಿಪ್ಪಿಂಗ್ಸ್ ಕಸಕ್ಕಂತ ಕಟ್ ಮಾಡ್ಬಿಟ್ರೆ ಅಲ್ಲೇ ಒಂದೇ ಸತಿಗೆ ಅವ್ರು ಸ್ವಲ್ಪ ಹತ್ರು ಅಂತಾನೆ ಹೇಳ್ಬೋದು, ಭಾವಕರಾದ್ರು. ಆಮೇಲೆ ಶಿಶಿರ್ ಅವ್ರ ಹತ್ರ ಬರ್ತಾರೆ, ಶಿಶಿರ್ ಹತ್ರ ಏನ್ ಡೈಲಾಗ್ ಹೊಡಿತಾರೆ, ನಾನು ನೀನು ಹೆಂಗಿದ್ವಿ ಮಗ ಅವಾಗೆಲ್ಲ, ನಿನ್ ಮೇಲೆ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟಿದೆ ಇವಾಗ ಹಂಗೆ ಹೇಗೆ ಅಂತ ಏನನ್ನ ತಲೆ ತುಂಬಿಟ್ಟು ಅವ್ರ ಕೈಲೂ ಒಂದ್ ಸ್ವಲ್ಪ ಅಳಿಸ್ಬಿಟ್ರು ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಇನ್ಮೇಲೆ ಚೆನ್ನಾಗಿರೋಣ, ಅದು ಓಕೆ ಇನ್ಮೇಲೆ ಚೆನ್ನಾಗಿ ಗೇಮ್ ಮಾಡು ಅದು ಇದು ಅಂತ ಅನ್ಕೊಂಡು ಹಗ್ ಮಾಡಿ. ಸೊ ಇವ್ರು ಸ್ವಲ್ಪ ಡೌ ಮಾಡಿದ್ರೆ ಎಮೋಷನ್ ಆಗೋ ತರ ಅಲ್ಲ, ಆ ಕಡೆ ಅವರು ಒಂದ್ ಸ್ವಲ್ಪ ಅಂದ್ರೆ ಎಮೋಷನ್ ಆದ್ರು. ಬಟ್ ಸಕ್ಸಸ್ಫುಲಿ ಟಾಸ್ಕ್ ಕಂಪ್ಲೀಟ್ ಆಯ್ತು. ಉಗ್ರ ಮಂಜು ಅವ್ರು ಹೋಗ್ತಾರೆ, ಬಿಗ್ ಬಾಸ್ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಇಬ್ಬರನ್ನ ಅಳಿಸ್ಬೇಕಾಗಿತ್ತು, ಇಬ್ಬರನ್ನ ನಗಿಸ್ಬೇಕಾಗಿತ್ತು, ಮಾಡಿದೀನಿ ಅಂತ ಹೇಳಿ ಲೈಕ್ ನೆಕ್ಸ್ಟ್ ಕ್ಯಾಪ್ಟನ್ಸಿ ಓಟಕ್ಕೆ ಅವ್ರು ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಬಟ್ ನೋಡೋಣ ಅವ್ರು ಸೆಲೆಕ್ಟ್ ಆಗಿದ್ರೆ ಇಲ್ವ ಅಂತ ಗೊತ್ತಾಗುತ್ತೆ. ಬಟ್ ಇದಾದ್ಮೇಲೆ ಲೈಕ್ ಕಿಚನ್ ಅಲ್ಲಿ ಲೈಕ್ ಚೈತ್ರ ಕುಂದಾಪುರ ಅವರು ಇವರೆಲ್ಲ ಸ್ವಲ್ಪ ರೇಗಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಚೈತ್ರ ಕುಂದಾಪುರ ಅವ್ರಿಗೆ ಪೊಟ್ಯಾಟೊ ಇಟ್ಬಿಟ್ಟು ಶಿಕ್ಷೆ ಕೊಟ್ಟಿರ್ತಾರೆ ಬಿಗ್ ಬಾಸ್ ಇವ್ರು ರಾಜ. ಅದು ಯಾಕೆ ಅಂತಂದ್ರೆ ಇವ್ರನ್ನ ತ್ರಿವಿಕ್ರಮ್ ಅವ್ರಿಗೆ ರೇಗಿಸಿರ್ತಾರೆ, ರಜತ್ ಅವ್ರು ರೇಗಿಸಿರ್ತಾರೆ. ಆಕ್ಚುಲಿ ಇಲ್ಲಿ ರಜತ್ ಅವ್ರ ಪಾಪ ಫಿಟ್ಟಿಂಗ್ ಇಟ್ಟಿಲ್ಲ, ಅಲ್ಲಿ ಏನು ಮಾತಾಡೇ ಇರಲ್ಲ ಅದ್ರ ಬಗ್ಗೆ. ತ್ರಿವಿಕ್ರಮ್ ಹೋಗಿ ಮಾತಾಡಿರ್ತಾರೆ, ಚೈತ್ರ ಕುಂದಾಪುರ ರಜತ್ ಅವ್ರ ಮಧ್ಯೆ ಮತ್ತೆ ಜಗಳ ಆಗುತ್ತೆ. ಅವ್ರು ಕೇಳ್ತಾರೆ ಏನ್ ಫಿಟ್ಟಿಂಗ್ ಇಟ್ರಿ ಅಂತ, ಯಾರಿಗಮ್ಮ ಹೇಳ್ತಾ ಇದೆಯಾ ಫಿಟ್ಟಿಂಗ್ ಗಿಟ್ಟಿಂಗ್ ಅಂತ, ಯಾವ ನಿಕ್ಕಿರೋನು ನಾನು ಮಾತಾಡೇ ಇಲ್ಲ, ನೀನ್ ಯಾವ ಕೇಳಿ, ನೀನ್ ಫಸ್ಟ್ ಆಫ್ ಆಲ್ ಮಾತಾಡಿರೋಣ ಕೇಳ್ಬೇಕು, ನೀವ್ ಹೇಳ್ಬೋದಾಯ್ತಲ್ಲ ಅಣ್ಣ ಇಂಥ ಮ್ಯಾಟ್ರಿಗೆ ಅಂತ, ನಾನು ಒಬ್ಬನೇ ಶಿಕ್ಷೆ ಅನುಭವಿಸ್ತಿದ್ದೆ, ಮನೆಯ ಜನಕ್ಕೆಲ್ಲ ಶಿಕ್ಷೆ ಆಯ್ತಲ್ಲ ಹಂಗೆ ಹಿಂಗೆ ಅಂತ. ಅಯ್ಯಮ್ಮ ಬರೀ ಬಾಯಲ್ಲೇ ಮಾತಾಡ್ತಾರೆ ಹೊರತು ಅವ್ರಿಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಲಾರಿಟಿ ತಗೋಬೇಕು. ರಜತ್ ಅವ್ರು ಮಾತಾಡಿಲ್ಲ ತಾನೆ, ಫಿಟ್ಟಿಂಗ್ ಇಟ್ಟಿದ್ದು ತ್ರಿವಿಕ್ರಮ್ ಹತ್ರ ಕೇಳ್ಬೇಕಾಯ್ತು, ಯಾಕೆ ತ್ರಿವಿಕ್ರಮ್ ಅಣ್ಣ ನೀವು ಮಾತಾಡಿದ್ರೆ ಈ ತರ ಹೇಳಿದ್ರೆ ನನಗೆ ಹೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ, ನಾನೇ ಬಂದು ಶಿಕ್ಷೆ ಅನುಭವಿಸ್ತಿದ್ದೆ ಅಂತ ಅದನ್ನ ಹೇಳ್ಬೋದಾಯ್ತು. ಬಟ್ ಅಲ್ಲಿ ನೋಡಿದ್ರೆ ರಜತ್ ಅವ್ರ ಹತ್ರ ಜಗಳ ಆಡಕ್ ಹೋಗ್ತಾರೆ. ಅವ್ರು ಅಂದ್ರೆ ಬಾಸ್ ಅಂತ ಅಂದ್ರಲ್ಲಪ್ಪ, ಸಲ್ಗೆ ತಗೊಳಕ್ ಹೋಗ್ತಾರೆ ಇವ್ರು ಇಲ್ಲಿ ಹೊರಗಡೆ, ಅವೆಲ್ಲ ಆಗಲ್ಲ. ಮಂಜು ಅವ್ರು ಕರೆದ್ಬಿಟ್ಟು ರಾಜ ಅವ್ರು ಕರೆದ್ಬಿಟ್ಟು ಶಿಕ್ಷೆ ಕೊಡ್ತಾರೆ. ಅಂದ್ರೆ ಬಾಯಿಗೆ ಪೊಟ್ಯಾಟೊ ಇಟ್ಬಿಟ್ಟು ಇನ್ಮೇಲೆ ಯಾರೇ ಮಾತಾಡಿದ್ರು ಪೊಟ್ಯಾಟೊ ಇಡಬೇಕು ಅಂತ ಹೇಳ್ತೀವಿ. ಇವನ್ ಹನುಮಂತ್ ಅವ್ರಿಗೆ ಕೂಡ ಒಂದು ಏನೋ ಮಾತಾಡ್ತಿದ್ದಕ್ಕೆ ಅವ್ರಿಗೆ ಸೋತೆಗೆ ಇಟ್ಟಿದ್ರು ಬಾಯ ಒಳಗಡೆ. ಆಮೇಲೆ ಇವ್ರಿಗೂ ಆಕ್ಚುಲಿ ತಪ್ಪು ಮಾಡಿದ್ದಾರೆ, ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ತಪ್ಪು ಮಾಡ್ತಾರೆ, ಅವ್ರಿಗೂ ಕೂಡ ಶಿಕ್ಷೆ ಕೊಡ್ತಾರೆ. ಅವ್ರದಂತೂ ಫನ್ನಿ ಮೂಮೆಂಟ್ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ಅವ್ರು ಆಡೋದೇ ಡಿ ಬಾಸ್ ಸಾಂಗ್. ಸೊ ಗೈಸ್ ಯಾರ್ಯಾರು ಡಿ ಬಾಸ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಜೈ ಡಿ ಬಾಸ್ ಅಂತ. ಅಂಡ್ ಅದನ್ನು ಸಾಂಗ್ ಕೂಡ ಸಖತ್ ಸಾಂಗ್, ಕೆಂಚಾಲು ಮಂಚಾಲು ಸಾಂಗ್ ಅಂದ್ರೆ ಅವ್ರಿಗೆ ಏನಾಗೋದು ಗೊತ್ತಾ, ಆಕ್ಚುಲಿ ರಾಜನ್ಗೆ ಏನ್ ಮಾಡ್ತಾರೆ ಇವರು, ಸುಸ್ತಾಯ್ತು ಅಂತ ಹೇಳ್ತಾರೆ, ಇಲ್ಲ ನೀನ್ ಆಡ್ಲೇಬೇಕು, ನೀರ್ ಕುಡಿತೀನಿ ಅಂತ ಕೇಳ್ತಾರೆ, ಅದಕ್ಕೂ ಪರ್ಮಿಷನ್ ಕೊಡಲ್ಲ ಫಸ್ಟ್. ಆಮೇಲೆ ತ್ರಿವಿಕ್ರಮ್ ಅಂತ ಕರೀತಾರೆ, ತ್ರಿವಿಕ್ರಮ್ ನೀನು ಬಂದಾಡು ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಬರಕ್ ಮುಂಚೆನೆ ಇನ್ನೊಂದು ಸಾಂಗ್ ಆಡು ಅಂತ ಹೇಳ್ತಾರೆ ಇವ್ರು. ಅದಕ್ಕೆ ಸುದೀಪ್ ಸರ್ನ ಮೆಚ್ಚೋಸ್ಕರ ರಜತ್ ಅವ್ರು ಆಡಿದ ಯಾವ ಸಾಂಗ್ ಅಂದ್ರೆ ಸುದೀಪ್ ಸರ್ ಸಾಂಗು ಸೊಂಟದ ವಿಷಯ ಬೇಡವೋ ಶಿಷ್ಯ, ಆ ಸಾಂಗ್ ಆಡ್ತಾರೆ ವಿತ್ ಡ್ಯಾನ್ಸ್ ಆಡಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಹೆಂಗೋ ಹಿಂಗೋ ಆಡ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅಂಡ್ ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬರಿಗೆ ಸುಸ್ತಾಗ್ತದೆ ಅಂತ ಅದಕ್ಕೆ ತ್ರಿವಿಕ್ರಮ್ ಅವ್ರು ಇವರಿಬ್ರು ಸೇರ್ಕೊಂಡು ಆಡಿದ್ರು ಗುರು. ಸೇಮ್ ಸೊಂಟದ ವಿಷಯ ಬೇಡವ ಶಿಷ್ಯ ಅದೇ ಸಾಂಗ್ ಆಡಿದ್ರು ಅಂತಾನೆ ಹೇಳ್ಬೋದು. ಮಜಾ ಆಯ್ತು ಗೈಸ್. ಆಕ್ಚುಲಿ ನನಗೆ ತ್ರಿವಿಕ್ರಮ್ ಅವ್ರನ್ನ ನಗು ಬರ್ತಾ ಇದ್ದೆ, ಒಂದ್ ಕಡೆ ಡ್ಯಾನ್ಸ್ ಬರಲ್ಲ ಆದ್ರೂ ಆಡಿದ್ರು, ಪ್ರಯತ್ನ ಪಟ್ರು, ಪಂಚೆ ಎಲ್ಲ ಎತ್ಕೊಂಡು ಚೆನ್ನಾಗಿತ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಮೋಷನಲ್ ಸ್ಕಿಟ್ ಬರುತ್ತೆ. ಅಂಡ್ ಇದಕ್ಕೂ ಮುಂಚೆ ಫಸ್ಟ್ ಧನರಾಜ್ ಅವ್ರದ್ದು ಮಾತಾಡ್ಬಿಡೋಣ. ಸೊ ಧನರಾಜ್ ಅವ್ರು ಸೂಪರ್, ನಾನು ಅಷ್ಟೊಂದು ಆಕ್ಟಿಂಗ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಸಕ್ಕದ ಆಕ್ಟ್ ಮಾಡೋರು ಅಂತಾನೆ. ಇವನ್ ಉಗ್ರಂ ಮಂಜು ಅವರೇ ಲೈಕ್ ಎದ್ಬಿಟ್ಟು ಬಂದು ಲೈಕ್ ಅವ್ರನ್ನು ಅವ್ರ ತರ ಕುತ್ಕೊಂಡೆಲ್ಲ ನೆಲದ ಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿತ್ತು ಆಕ್ಚುಲಿ. ಒಳ್ಳೆ ಕಾನ್ಸೆಪ್ಟ್ ತಗೊಂಡ್ಬಂದು ಸಿಂಗಾಪುರದಲ್ಲಿ ರಾಜಕುಳ್ಳ ಅಂತ ಮಾಡಿದ್ರು, ಅದ್ರ ಜೊತೆ ಐಶ್ವರ್ಯ ಅವ್ರ ಜೊತೆಗೆ ಬಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಕೂಡ ಮನೆಯವರೆಲ್ಲ ಬಂದು ಡ್ಯಾನ್ಸ್ ಆಡ್ತಾರೆ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟರು. ಸೇಮ್ ನೋಡಕ್ ಏನೋ ಒಂಥರ ನನಗೇನೋ ಡ್ವಾರ್ಫ್ ತರಾನೇ ಕಾಣಿಸ್ತದೆ ಆಕ್ಚುಲಿ ಅವರು. ಸೊ ನಿಮ್ಗೆ ನಿಮ್ಗೆ ಧನರಾಜ್ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ನೆಕ್ಸ್ಟ್ ಬರೋದೇ ಮೋಕ್ಷಿತ್ ಅವರ ಪರ್ಫಾರ್ಮೆನ್ಸ್. ಮೋಕ್ಷಿತ್ ಅವರಿಗೆ ಸಾಂಗ್ ಆಡೋದಕ್ಕೆ ಹೇಳ್ತಾರೆ. ಇಲ್ಲಿ ಮೋಕ್ಷಿತ್ ಅವರು ಸ್ವಲ್ಪ ಫೇಕ್ ಅಂತ ಕಾಣಿಸ್ರು ನಮ್ಗೆ ಆಕ್ಚುಲಿ. ಯಾಕೆ ಅಂತಂದ್ರೆ ಲೈಕ್ ಸಾಂಗ್ ಆಡಿ ಅಂತಂದ್ರೆ ಇವ್ರು ಉಗ್ರ ಮಂಜು ಗೌತಮಿ ಅವರು 3 ಜನ ಸ್ಟಾರ್ಟಿಂಗ್ ಅಲ್ಲಿ ಕುತ್ಕೊಂಡು ಒಂದು ಸಾಂಗ್ ಆಡಿದ್ರಲ್ಲ, ಬೀಸೋಗಾಳಿ ಅನ್ನೋ ಸಾಂಗ್ ಕೂಡ ಆಡ್ತಾರೆ. ಆ ಸಾಂಗ್ ನ ಇಲ್ಲಿ ಆಡ್ಬೇಕಾಗ ಅವಶ್ಯಕತೆ ಇತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನಮ್ಗೆ. ಸೊ ಇವ್ರು ಬೇಕು ಅಂತಾನೆ ಸುಮ್ನೆ ಫೇವರಿಸಮ್ ಮಾಡಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದ್ 2 ಲೈನ್ ಆಗ್ತದಂಗೆ ಎಮೋಷನ್ ಆಗ್ಬಿಡೋದು. ಏನ್ ಗೊರ ಇದೆಲ್ಲ ಫೇಮ್ ಅಂದ್ರೆ ನೆಕ್ಸ್ಟ್ ಕ್ಯಾಮ್ರಾ ಫ್ರೇಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಇದು ಮಾಡೋದು ಅಷ್ಟೇ. ಅದೇ ಸಾಂಗ್ ಆಡ್ಬೇಕಿತ್ತು, ಬೇರೆ ಆಡ್ಬೋದಾಗಿತ್ತು. ಯಾಕಂದ್ರೆ ಇಷ್ಟು ದಿನ ಅವ್ರು ಮಾತಾಡಕ್ಕೆ ಕನ್ವೆ ಲೈಕ್ ಅಷ್ಟೊಂದು ಅನ್ಸ್ಲೇ ಇಲ್ವಾ, ಹಾಗಾದ್ರೆ ನಾನು ಮಾತಾಡ್ಬೇಕಾಗಿತ್ತು ಉಗ್ರ ಮಂಜು ಅವ್ರ ಜೊತೆ ಆಗ್ಲಿ ಇಲ್ಲ ಗೌತಮಿ ಅವ್ರ ಜೊತೆ ಆಗ್ಲಿ ಅಂತ. ಇಲ್ಲೆಲ್ಲ ಮಾತಾಡಿದ್ರು,
ಅಲ್ಲೂ ಮಾತಾಡಿದ್ರು. ಇವ್ರು ಹೆಂಗೆ ಮಾಡ್ತಿದ್ದಾರೆ ಗೊತ್ತಾ, ಆ ಕಡೆನೂ ಹೋಗ್ತಿದ್ದಾರೆ, ಅಲ್ಲಿ ಲೈಕ್ ಇವ್ರದ್ದು ಸ್ವಲ್ಪ ನಾನೊಂದು ಬುದ್ಧಿ ಹೇಳ್ಬಿಡ್ತೀನಿ ಮೋಕ್ಷಿತ್ ಅವ್ರದ್ದು, ನಂಗೆ ನಿಜ ಇಷ್ಟ ಆಗ್ತಲ್ಲ. ಒಂದು ಏನಂತಂದರೆ ಅವ್ರದ್ದೇ ನಡಿಬೇಕು, 3 ಜನ ಗ್ರೂಪಲ್ಲಿ ಇದ್ದಾಗ ನಂದೇ ನಡಿಬೇಕು ಅನ್ನೋದು ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಅವ್ರ ಮಾತಿಗೆ ವ್ಯಾಲಿಡೇಷನ್ ಕೊಡಬೇಕು, ಅವ್ರಿಗೆಲ್ಲ ಅಟೆನ್ಷನ್ ಸಿಗಬೇಕು ಅನ್ನೋದೊಂದು ಇರಿದೆ. ಬಟ್ ಅದು ನನ್ನ ಪ್ರಕಾರ ಅದು ಎಲ್ಲ ಟೈಮಲ್ಲೂ ಸಿಗಲ್ಲ. ಅದು ಕೆಲವೊಂದು ಬಾರಿ ನೀವು ಕೂಡ ಲೈಕ್ ತಲೆ ಬಗ್ಗಿಸ್ಬೇಕಾಗುತ್ತೆ. 3 ಜನ ಇದ್ದಂಥ ಗ್ರೂಪಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಇಲ್ಲ ಅಂದರೆ ನಿಮ್ಮ ಮನೆಯವ್ರ ಹತ್ರ ನೀವು ಹೆಂಗಾರ ಇಟ್ಕೊಳ್ಳಿ, ಬಟ್ ಇದು ಬಿಗ್ ಬಾಸ್ ಮನೆ ಅಂತ ಬಂದಾಗ ಫ್ರೆಂಡ್ಶಿಪ್ ಲೆವೆಲಲ್ಲಿ ಇರುತ್ತೆ. ಫ್ರೆಂಡ್ಶಿಪ್ ಲೆವೆಲ್ನ ಹಾಳು ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಲೆವೆಲ್, ನಿಮ್ಗೆ ಹತ್ರ ಇರುತ್ತೆ. ಸೊ ಇವರು ಗೌತಮಿ ಅವ್ರ ಜೊತೆ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಬಿಟ್ಟು ಬಂದಮೇಲೆ ಮತ್ತೆ ಹೋಗೋ ಮಾತು ಮತ್ತೆ ಮಾತಾಡಬಾರ್ದು. ಫಸ್ಟ್ ಆಫ್ ಆಲ್ ಎಮೋಷನ್ ಆಗಿದೆ, ನನ್ನ ಪ್ರಕಾರ ತಪ್ಪಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಗೈಸ್, ನಿಮ್ಗೆ ಏನು ಅನ್ನಿಸ್ತು, ಈ ಥರ ಯಾಕೆ ಮಾಡಿದ್ರು ಮೋಕ್ಷಿತ ಅವರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಏನು ಅವ್ರ ಹಿಂದಿನ ಇದರ ಬಗ್ಗೆ ಏನಿರುತ್ತೆ, ಅವ್ರದ್ದು ಏನು ಐಡಿಯಾ ಇದೆ, ಇಂಟೆನ್ಷನ್ ಏನು ಅಂತ ನೋಡೋಣ, ಗೊತ್ತಾಗುತ್ತೆ. ನನಗೂ ಆ್ಯಕ್ಚುಲಿ ನಂಗೆ ಅಷ್ಟು ಐಡಿಯಾ ಬರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ನಿಮ್ಮನ್ನೇ ಬಿಟ್ಟಿದ್ದೀನಿ. ಇವಾಗ ನೀವು ಏನು ಮಾತಾಡ್ತೀರಾ ಕೇಳೋಣ, ನೋಡೋಣ ಅಟ್ಲೀಸ್ಟು. ಆ್ಯಂಡ್ ಗೈಸ್, ಒಟ್ಟಿನಲ್ಲಿ ಇಷ್ಟೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಸದ್ಯಕ್ಕೆ ಅಲ್ಲಿಗೆ ಎಂಡ್ ಆಗಿದೆ ಇವಾಗ. ಸೊ ನಾಳಿನ ಎಪಿಸೋಡಲ್ಲೂ ಅದೇ ರಾಜನೇ ಕಂಟಿನ್ಯೂ ಆಗುತ್ತೆ. ಬಟ್ ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ, ಟಾಸ್ಕ್ಗಳಾಗಿರ್ಬೋದು, ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಏನು ನಾಮಿನೇಷನ್ಸ್ಗಳು ಏನು ಬರುತ್ತೆ ಅಂತ. ಒಟ್ಟಿನಲ್ಲಿ ಗೈಸ್, ನೆನ್ನೆ ಎಪಿಸೋಡ್ ಮಾತ್ರ ಪೈಸಾ ವಸೂಲು. ಸೊ ಎಂಟರ್ಟೈನ್ಮೆಂಟ್ ಸಾಕಾಗಿ ಹೇಳ್ಬೋದು. ನೆನ್ನೆ ಥರ ಎಪಿಸೋಡ್ಗಳು ಇನ್ನು ಮುಂದೆ ಬರಲಿ ಅಂತ ನಾವು ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಗೈಸ್, ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.